ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಅಂಗಡಿಲೇ ಪಾಪನ್ನ ಮಲಗಿಸಿದ್ದೀನಿ, ಎದೊಳ್ತಾ ಇದ್ದಾನೆ ಆ್ಯಕ್ಚುಲಿ. ಸೊ ಮಕ್ಕಳನ್ನ ಇಟ್ಕೊಂಡು ಈ ಥರ ಮೇಂಟೈನ್ ಮಾಡ್ಕೊಳೋದಂದರೆ ಸಿಕ್ಕಾಪಟ್ಟೆ ಟೆನ್ಷನ್ನು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಆಲ್ರೆಡಿ ಟೈಮಿಂಗ್ಸ್ ಬಂದು ಇವಾಗ 12 ಗಂಟೆ. ಸೊ ಇವತ್ತು ಇನ್ನೂ ಟಿಫನ್ ಆಗಿಲ್ಲ. ಡೈಲಿ 8 ಗಂಟೆಗೇ ಟಿಫನ್ ಆಗಿಬಿಡೋದು. ಇವತ್ತು ಇನ್ನೂ ಟಿಫನ್ನು ಕೂಡ ತಿಂದಿಲ್ಲ. ಸೊ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗೆ. ಸೊ ಪ್ರಾಬ್ಲಮ್ಸ್ ಅಂತೂ ಇದ್ದೇ ಇರುತ್ತೆ ಏನಾದ್ರೂ. ಈ ಅಡ್ಮಿಷನ್ಸ್ದು ಅದು ಇದು ತಲೆನೋವಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಯಾಕಪ್ಪ ಬೇಕು ಅನಿಸ್ಬಿಡುತ್ತೆ ಒಂದೊಂದ್ಸಲಿ. ಬಟ್ ಆದರೂ ಇದ್ರ ನಡುವೆನೇ ನಮ್ಮ ಜೀವನನೂ ಕೂಡ ನಡಿಬೇಕಾಗುತ್ತಲ್ವ. ಸೊ ಇವತ್ತು ಆ್ಯಕ್ಚುಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ಕಾಮನ್ ಕ್ವಶನ್ಸು, ಅದರಲ್ಲೂ ನನಗಂತೂ ತುಂಬ ಜನ ಕೇಳೋ ಕ್ವಶನ್ಸ್ನ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಅಥವಾ ನಾಡಿದ್ದು ಕ್ವಶನ್ ಆನ್ಸರ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ನನಗೆ ಏನೇನು ಕ್ವಶನ್ಸು ಯೂಶ್ವಲ್ ಆಗಿ ಬರ್ತಾ ಇರುತ್ತೆ ಅಂತ, ಸೊ ಅದ್ರ ಬಗ್ಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಸೌತೆಕಾಯಿ ಒಳ್ಳೆ ಮಾವಿನ ಹಣ್ಣಿನ ಥರ ಇದೆ ಸೌತೆಕಾಯಿ. ಬಟ್ ಚಿಕ್ಕ ಸೌತೆಕಾಯಿ ನೋಡೋದಕ್ಕೆ ಮ್ಯಾಂಗೋ ಶೇಪಲ್ಲಿದೆ. ಏನಪ್ಪ ನನಗೆ ತುಂಬ ಜನ ಕೇಳೋದು, ಸಿಸ್ಟರ್ ನಾನು ಲೋಕಿ ಯಾವಾಗಲೂ ಚಿಕ್ಕ ಮಕ್ಕಳ ಥರನೇ ಜಗಳ ಆಡ್ತಾ ಇರ್ತೀವಿ. ಅಂದರೆ ಯಾವ ಥರ ಅಂದರೆ ಗೈಸ್, ಸೊ ಸುಮ್ಮನೆ ಮಕ್ಳು ಕಿತ್ತಾಡ್ತಾ ಇರ್ತಾರಲ್ಲ, ಅಮ್ಮ ನನಗೆ ಚಾಕ್ಲೇಟ್ ಕೊಟ್ಟಿಲ್ಲ ಅಂತ ಹೇಳಿ ಕಿತ್ತಾಡೋದು, ಅಥವಾ ಏನಾದರೂ ತಮಾಷೆಗೆ ಒಂದು ಹೆಟ್ಟು ಹೊಡೆದ್ರೆ ನಾನು ಒಂದು ಏಟು ಹೊಡೆಯೋದು, ಅವನೊಂದು ಏಟು ಹೊಡೆದ್ರೆ ನನಗೆ ಹೊಡೆದೆ ಅಂತ ನಾನು 2 ಏಟು ಹೊಡೆಯೋದು. ಮತ್ತು ಆಗಲ್ಲ ಅಂತ ಹೇಳಿದ್ರೆ ಸೀರಿಯಸ್, ಅದು ಒಂದೊಂದ್ಸಲಿ ಸೀರಿಯಸ್ಗೆ ಹೋಗ್ಬಿಡುತ್ತೆ ಅಂತ ಹೇಳಿದಾಗ ನನ್ನ ಕೈಯಲ್ಲಿ ಆಗಲ್ಲ ಅಂಥೇಳಿ ನಾನೇ ಬ್ಯಾಕೌಟ್ ಆಗಿಬಿಡ್ತೀನಿ. ಜಗಳ ಯಾರ ಮನೇಲಿ ಇರಲ್ಲ ಹೇಳಿ, ಎಲ್ಲರ ಮನೇಲೂ ಜಗಳ ಇರುತ್ತೆ. ಆಗ ನೀವು ಅಷ್ಟು ಜಗಳನೇ ಆಡಲ್ವಾ, ನೀವು ಯಾವಾಗಲೂ ಕಾಮಿಡಿ ಆಗಿರ್ತೀರಾ, ನೀವು ಯಾವಾಗಲೂ ಸಿಲ್ಲಿಯಾಗೇ ಇರ್ತೀರಾ. ಸೊ ಅಣ್ಣನೂ ಕೂಡ ಹಾಗೆ ಇರ್ತಾರೆ. ನೀವು ನಿಜವಾಗ್ಲೂ ನಿಮ್ಮಿಬ್ಬರಲ್ಲಿ ಅಷ್ಟು ಬಾಂಡಿಂಗ್ ಇದೆಯಾ, ಜಗಳ ಆಡಲ್ವಾ ಅಂತ ಹೇಳ್ತಾರೆ. ನಮ್ಮಿಬ್ಬರಷ್ಟು ಜಗಳ ಆಡೋರು ಮೇ ಬಿ ಇದರಲ್ಲೇ ನಮ್ಮೂರಲ್ಲೇ ಯಾರೂ ಇಲ್ಲ ಅನಿಸುತ್ತೆ. ಯಾಕೆಂದರೆ ಪ್ರಪಂಚ ಅಂದರೆ ತುಂಬ ಇದಾಗ್ಬಿಡುತ್ತೆ. ನಮ್ಮೂರಲ್ಲೇ ಯಾರೂ ಇಲ್ಲ ಅನಿಸುತ್ತೆ. ಬಟ್ ಆದರೆ ನಮ್ದು ಏನಿದ್ರು ಸಿಲ್ಲಿ ಜಗಳ ಅಷ್ಟೇ. ಅಂದರೆ ಕೆಲವರು ಜಗಳ ಅಂದರೆ ಮನೇಲಿ ಹೋಗಿ ಜಗಳ ಆಡೋದು, ಸೀರಿಯಸ್ಸಾಗಿ ಬಾಗ್ಲು ಹಾಕ್ಕೊಂಡು ಜಗಳ ಆಡೋದು. ನಮ್ದು ಹಾಗೇನಿಲ್ಲ. ಅಂಗಡೀಲಿ ಜಗಳ ಆಡ್ತೀವಿ, ಅಂಗಡಿ ಮುಂದೆನೂ ಜಗಳ ಆಡ್ತೀವಿ. ಇಲ್ಲಿ ಹಿಂದೆಯೇ ಒಂದು ಸೋಫಾ ಹಾಕ್ಕೊಬಿಟ್ಟಿದ್ದೀವಲ್ವ, ಈ ಸೋಫಾದಲ್ಲೂ ಕೂತ್ಕೊಂಡು ಕೆಲವೊಂದು ಸಲ ಸಿಕ್ಕಾಪಟ್ಟೆ ಜಗಳ ಆಡ್ತಿರ್ತೀವಿ. ಬಟ್ ಆದರೆ 5 ನಿಮಿಷ. ಮತ್ತು ಊಟಕ್ಕೆ ಹೋಗ್ಬೇಕಂದ್ರೂ ಟೈಮ್ ಆಯಿತು ಅಂತ ಹೇಳಿದ್ರೆ ಬಾ ಊಟಕ್ಕೆ ಹೋಗೋಣ ಅಂತ, ಇಲ್ಲ ಅವ್ನು ಕರೀತಾನೆ ಇಲ್ಲ ನಾನು ಕರಿತೀನಿ. ಸೊ ನಮ್ಮ ಟೈಮಿಗೆ ಹೋಗಿ ಊಟ ಮಾಡ್ಕೊಂಡು ಬಂದರೆ ಅಲ್ಲಿಗೆ ಮರ್ತೋಗ್ಬಿಡ್ತೀವಿ ನಾವು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ತುಂಬ ಜನ ಮೇಯ್ನಾಗಿ ಮಾಡೋ ತಪ್ಪು ಏನು ಅಂದರೆ, ಸೊ ಜಗಳ ಆಡಿದಾಗ ನಾನು ಮಾತಾಡಲ್ಲ ಅಂತ ಮುನ್ಸ್ಕೊಂಡಿರ್ತೀರ. ಅದು ನನ್ನ ಪ್ರಕಾರ ತಪ್ಪು ಅನಿಸುತ್ತೆ. ಇವಾಗ ಹೆಂಡ್ತಿದೇ ತಪ್ಪಿರಲಿ, ಗಂಡನದೇ ತಪ್ಪಿರಲಿ, ಯಾರು ಸೋಲ್ಬೇಕು ಯಾರು ಗೆಲ್ಲಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಅಂತ ಅಂದ್ಕೊಂಡಿರ್ತೀನಿ. ಏನೇ ಆದ್ರೂ ಅಂದರೆ ಯಾವಾಗಲೂ ಇದು ನಿಮ್ಮ ಮೈಂಡಲ್ಲಿ ನಾವು ಸೋಲ್ಬೇಕಾ, ಬೇಕಿದ್ದರೆ ಅವನೇ ಮಾತಾಡಲಿ, ಅಥವಾ ಅವಳ ಮುಂದೆ ನಾನು ಸೋಲ್ಬೇಕಾ, ಬೇಕಿದ್ದರೆ ಅವಳೇ ಮಾತಾಡಲಿ ಅಂತ ಇಬ್ಬರು ಮನಸ್ಸಲ್ಲೂ ಇದ್ದರೆ ಅದು ತಪ್ಪು ಅಂತ ಅಂದ್ಕೊತೀನಿ. ಸೊ ಏನೋ ಆಯಿತು, ಈಗ ನಮ್ಮ ಮನೇಲಿ ನಾವು ಹೆಂಗೆ ಅಂತ ಹೇಳಿದ್ರೆ, ನಾವೇನೋ ಹೋಗಿ ಮಾತಾಡಲೇಬೇಕು ಅಂತ ಹೇಳಿ ಮಾತಾಡೋಲ್ಲ. ಅಯ್ಯೋ ಊಟ ಮಾಡೋಕ್ಕೆ ಬರ್ಬೋದು, ನೀರು ಕುಡಿಯೋಕ್ಕೆ ಬರ್ಬೋದು, ಈ ಥರ ಈ ಸಣ್ಣ ಮಕ್ಕಳು ಸ್ಕೂಲಲ್ಲೆಲ್ಲ ಜಗಳ ಆಡಿದ್ರೆ ಮಾತಾಡ್ತಾರೆ ಗೊತ್ತಾ. ಸೊ ಆ ಥರ ಮಾತಾಡಿಕೊಂಡು ಸ್ಟಾರ್ಟ್ ಮಾಡ್ಕೊತೀವಿ. ಆಮೇಲೆ ಮಾತಾಡ್ತಾ ಹೇಳ್ಬಿಡ್ತಾನೆ, ಸೊ ನೀನು ಮಾಡಿದ ತಪ್ಪಲ್ವಾ, ಅಥವಾ ನೀನು ಹೇಳಿದ ತಪ್ಪಲ್ವಾ ಅಂತ ನಾನು ಹೇಳಬೇಕಿದ್ರೆ ನಾನು ಹೇಳ್ತೀನಿ, ಇಲ್ಲ ಅವ್ನು ಹೇಳಬೇಕಿದ್ರೆ ಅವ್ನು ಹೇಳ್ತಾನೆ. ನಾನು ಮಾತಾಡಬೇಕಾ ನೀನು ಮಾತಾಡಬೇಕಾ ಅನ್ನೋದು ಇಬ್ಬರಲ್ಲೂ ಇರಬಾರ್ದು ನನಗೆ. ಒಂದು ವೇಳೆ ಅವರೇ ಆ ಥರ ಇದ್ದರು ಅಂತ ಅಂದ್ಕೊಳ್ಳಿ, ಗಂಡನೇ ಆ ಥರ ಮನಸ್ಥಿತಿಲಿ ಇದ್ದಾನೆ ಅಂತ ಹೇಳಿದ್ರೆ, ಹೆಂಡ್ತಿ ಅಲ್ವಾ ನೀವೇ. ಸೊ ನಿಮ್ಮದೇನು ಕರ್ತವ್ಯ ಇದೆ ಅದಕ್ಕೆ ಮಾತಾಡಿ. ಅಂದರೆ ಇವಾಗ ಊಟಕ್ಕೆ ಕರೆಯೋದಿರುತ್ತೆ, ಸೊ ಊಟಕ್ಕೆ ಬಾ ಅಂತ ಕರೀರಿ, ನೀರು ಕೊಡೋದು ಇರುತ್ತೆ, ಏನು ನಮ್ಮ ಟೈಮಿಗೆ ನಾವು ಏನು ಮಾಡೋದಿರುತ್ತೋ ಅದಕ್ಕೆ ಕರೆದ್ರೆ ಸಾಕು. ಅವಾಗ ಅವರೇ ಸೊ ನಾನು ಮಾಡಿದ ತಪ್ಪು, ನನ್ನಿಂದ ಅವಳೇ ಕರಿತಾ ಇದ್ದಾಳಲ್ಲ ಅಂತ ಅಂದ್ಕೊತಾರೆ. ಕೆಲವರು ಸಿಕ್ಕಾಪಟ್ಟೆ ಜನ ಮಾಡೋ ಮಿಸ್ಟೇಕೆ ಅಲ್ಲಿಂದ.
ಜಗಳ ಆಡಿಬಿಟ್ರೆ ಮಕ್ಳ ಕೈಲಿಂದ ನೀರು ಕೊಡೋಗು, ಇಂದ ಊಟ ಕೊಡೋಗು ಅಂತ ಹೇಳ್ತಾರೆ. ಸೊ ನಾವೆಷ್ಟು ಮುನ್ಸ್ಕೊಂಡಿರ್ತೀವೋ ಅಷ್ಟು ಗಂಡ ಹೆಂಡತಿ ಇನ್ನೂ ದೂರ ಆಗ್ತಾನೆ ಇರ್ತಾರೆ, ಅಷ್ಟು ಜಗಳಗಳು ಜಾಸ್ತಿನೇ ಆಗ್ತಾ ಇರುತ್ತೆ. ಮುನ್ಸ್ಕೊಳೋದ್ರಲ್ಲಿ ಏನೂ ಸಿಗಲ್ಲ. ಇಬ್ಬರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋದ್ರೇ ಎಲ್ಲ ಸಿಗೋದು. ಮುನ್ಸ್ಕೊಂಡು ಏನು ಮಾಡ್ತೀರಾ, ಇವಾಗೇನೋ ಊಟ ಕೊಡ್ತೀರಾ, ಎಲ್ಲ ಕೊಡ್ತೀರಾ, ಒಂದು ಕಾಮನ್ನಾಗಿ ಥಿಂಕ್ ಮಾಡಿ. ಅಕಸ್ಮಾತ್ ಮಗು ಚಿಕ್ಕದಿರುತ್ತೆ, ನೈಟ್ ಮಲಗಿಬಿಟ್ಟಿರುತ್ತೆ, ಅವ್ರನ್ನ ಬಿಟ್ಟು ನಾವು ಊಟ ಮಾಡೋದಕ್ಕಾಗಲ್ಲ, ನಮ್ಮನ್ನು ಬಿಟ್ಟು ಅವರು ಊಟ ಮಾಡೋದಕ್ಕಾಗಲ್ಲ. ಆದರೆ ಇಬ್ರಿಗೂ ಹೊಟ್ಟೆ ಹಸ್ತಿರುತ್ತೆ. ಅವಾಗೇನು ಮಾಡೋದು, ನಾವೇ ಮಾತಾಡಬೇಕಲ್ವಾ? ಅಥವಾ ಏನೋ ಒಂದು ಎಮರ್ಜೆನ್ಸಿ ಕಾಲೇ ಬಂದ್ಬಿಡ್ತು, ಅವಾಗ ನಾವೇ ಕಾಲ್ ಮಾಡಿ ಹೇಳಬೇಕಾಗತ್ತೆ. ಯಾರ್ದಕ್ಕೋಸ್ಕರನೋ ಮಾತಾಡೋ ಬದಲು ನಮಗೋಸ್ಕರ ನಾವು ಮಾತಾಡಿದ್ರೆ ಈ ಥರ ಪ್ರಾಬ್ಲಮ್ಸೇ ಇರಲ್ಲ ಅಂತ ಅಂದ್ಕೊತೀನಿ. ಎಷ್ಟು ಜನ ಎಲ್ಲಿವರೆಗೂ ಮುನ್ಸ್ಕೊಂಡು ಹೋಗ್ತಿರ್ತೀರೋ ಅಲ್ಲಿವರೆಗೂ ಮುನ್ಸು ಜಾಸ್ತಿನೇ ಆಗೋದೇ ಇಲ್ಲ. ಮಕ್ಕಳು ಮುಂದೆನೂ ತೋರಿಸ್ಕೊಳೋದು ಇಷ್ಟ ಇಲ್ಲ. ಈಗಿನ ಜನ್ರೇಷನಲ್ಲಿ ಹೆಂಗಿದೆ ಅಂದರೆ, ಅಮ್ಮ ಜಗಳ ಆಡಿದ್ದೀರಾ, ಅಪ್ಪ ಜಗಳ ಆಡಿದ್ದೀರಾ ಅಂತ ನಮ್ಮ ಮಕ್ಕಳು ನಮ್ಮನ್ನೇ ಕ್ವಶನ್ ಕೇಳೋ ರೇಂಜಿಗೆ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಾಗಿ ಅವರು ನಮ್ಮನ್ನು ಅಮ್ಮ ಜಗಳ ಆಡಿದ್ದಾರೆ ಅಂತ ನಗಾಡ್ಕೊಂಡು ಒಂಥರ ಅಯ್ಯೋ ಅಮ್ಮ ನಗಾಡ್ತಿದ್ದಾರೆ, ಅಪ್ಪ ಮಾತಾಡ್ಬಿಟ್ಟಿದ್ದೀರಾ. ನಮ್ಮ ಮನೆಯಲ್ಲೇ ನನಗೆ ಎಷ್ಟೊಂದು ಸತಿ ಇದಾಗಿದೆ. ನಾನು ಏನಾದರೂ ಸ್ವಲ್ಪ ಮುನ್ಸ್ಕೊಂಡಿರೋದು ಗೊತ್ತಾಯಿತು ಅಂದರೆ, ಅಮ್ಮ ಯಾಕಮ್ಮ ಅಪ್ಪನ ಜೊತೆ ಮಾತಾಡಲ್ವಾ ಅಂತ ಕೇಳ್ತಾಳೆ. ಆಮೇಲೆ ಏನಾದರೂ ಅವಳು ಟ್ಯೂಷನಿಗೆ ಹೋಗಿ ಬರೋಷ್ಟರಲ್ಲಿ ನಾನು ಮಾತಾಡಿದರೆ, ಅಮ್ಮ ನಾನು ಹೋಗ್ಬೇಕಾದ್ರೆ ಮುನ್ಸ್ಕೊಂಡಿದ್ದೆ, ಈಗ ಮಾತಾಡ್ಬಿಟ್ಟಿದ್ಯಾ ಅಂತ 2-3 ಸಲ ನನ್ನ ಕೇಳಿಬಿಟ್ಟಿದ್ದಾಳೆ. ಸೊ ಅವತ್ತಿಂದ ನಾನು ಒಂದು ಕಾಂಪ್ರಮೈಸ್ ಮಾಡ್ಕೊಂಬಿಟ್ಟಿದ್ದೀನಿ ನನಗೆ ನಾನೇ. ಸೊ ನನ್ನ ಜಗಳ ಏನೇ ಇದ್ರೂ ನನ್ನ ಮಕ್ಳ ಮುಂದೆ ತೋರಿಸ್ಕೋಬಾರ್ದು. ಸಿಲ್ಲಿಯಾಗಿ ತಮಾಷೆಗೆ ಆಡೋದು ಓಕೆ, ಬಟ್ ಮಕ್ಕಳು ಕೂಡ ಅವ್ರ ಅಪ್ಪನಿಗೆ ಹೊಡಿಯೋದು, ಕಾಲು ಎಳಿಯೋದು ಈ ಥರ ಮಾಡ್ತಾನೆ ಇರ್ತಾರೆ. ಅದರಲ್ಲೆಲ್ಲ ಏನೂ ತೊಂದರೆ ಆಗೋಲ್ಲ. ಬಟ್ ಬೇರೆಯವ್ರಿಗೆ ಹೇಳ್ಕೊಳೋದಕ್ಕೆ ಹೋಗಲೇಬೇಡಿ. ಅಂದರೆ ಪಕ್ಕದ ಮನೆಯವರು ಎಷ್ಟೇ ಕ್ಲೋಸ್ ಆಗಿರಲಿ, ಅಯ್ಯೋ ಇವತ್ತು ನಾನು ಜಗಳ ಆಡಿಬಿಟ್ಟಿದ್ದೀನಿ ಅಂತ ಮಾತ್ರ ಹೇಳ್ಕೊಳಕ್ಕೆ ಹೋಗಬೇಡಿ. ಜಗಳ ಆಡಿದ್ರೂ ಕೂಡ ಆಡಿಲ್ಲ ಅನ್ನೋ ರೀತಿಯೇ ಬೇರೆಯವ್ರ ಹತ್ರ ಆ್ಯಕ್ಟ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಗೊತ್ತಿಲ್ಲ, ಬಟ್ ಹೇಳ್ಕೊಳೋದಕ್ಕೆ ಹೋಗಲೇಬೇಡಿ. ಯಾಕೆಂದರೆ ಅವ್ರು ಇನ್ನೂ 4 ಜನಕ್ಕೆ ಹೇಳಿ ಅದನ್ನು ದೊಡ್ಡದು ಮಾಡ್ತಾರೆ ಹೊರತು ಚಿಕ್ಕದು ಮಾಡಬೇಕು ಅಂತ ಯಾರೂ ಅಂದ್ಕೊಂಡಿರಲ್ಲ. ನನ್ನ ಪ್ರಕಾರ ಎಷ್ಟು ಕ್ಲೋಸ್ ಫ್ರೆಂಡ್ ಇದ್ರೂ ಈ ಥರ ವಿಷಯನೆಲ್ಲ ಶೇರ್ ಮಾಡ್ಕೊಳೋದ್ರಿಂದನೂ ತಪ್ಪಾಗುತ್ತೆ. ನಾನು ಜಗಳ ಆಡಿದ್ರೂ ಕೂಡ ನಾನು ಮಾತಾಡ್ತೀನಿ, ನಮ್ಮ ಮನೇಲಿ ಲೋಕಿನೂ ಮಾತಾಡ್ತಾನೆ. ಹೆಂಗೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ದೀನಿ ಬಾ ಊಟ ಮಾಡೋಣ ಅಂಥೇಳಿ, ರಿತಿಕ್ಷಾ ಕರಿಯಮ್ಮ ಊಟ ಮಾಡೋಣ ಎಲ್ಲರೂ ಅಂತ ಹೇಳಿದ್ರೆ ಆ ಟೈಮಿಗೆ ನಾವೆಲ್ಲರೂ ಹೋಗ್ಬಿಡ್ತೀವಿ. ಇವಾಗ ಬನ್ನಿರಿ ಎಲ್ಲರೂ ಊಟಕ್ಕೆ ಅಂತ ನಾನು ಕರೆದ್ರೆ ಎಲ್ಲರೂ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿರ್ತೀವಿ. ಊಟದ ಮೇಲೆ ಮುನ್ಸ್ಕೊತಾರೆ. ಕೆಲವ್ರ ಮನೇಲಿ ಏನು ಮಾಡ್ತಾರೆ, ಊಟದಲ್ಲೇ ತೋರ್ಸೋಕೆ ಹೋಗ್ತಾರೆ, ನನಗೆ ಬೇಡ ಊಟ, ಮಾತಾಡ್ಸೋವರೆಗೂ ನನಗೆ ಬೇಡ, ಅವಳೇ ಮಾತಾಡಿಸ್ಲಿ, ಅವಳು ಮಾಡಿರೋದು ನಾನು ತಿನ್ನಲ್ಲ, ಈ ಥರ ಎಲ್ಲ ಮುನ್ಸ್ಕೊತಾರೆ. ನೀವೀಗ ಎಷ್ಟೇ ದಿನ ಮುನ್ನಿಸ್ಕೊಂಡು ಏನೇ ಮಾಡಿದ್ರು ನಿಮ್ಮ ಹೊಟ್ಟೆನೇ ಇದಾಗೋದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಹಂಗೆ ಮುನ್ಸ್ಕೊಂಡಿರೋರಿಗೆ ಆಪ್ಷನ್ನೇ ಇಲ್ಲ. ನಾನೇ ಮುನ್ಸ್ಕೊಂಡ್ರು ನಾನೇ ಕರಿಬೇಕು ಅನ್ನೋದು, ನಿಮ್ಮನ್ನು ಪ್ರೀತಿಯಿಂದ ಅಂತೂ ಮಾತಾಡ್ತಾರೆ ಅಂತ ಅಂದ್ಕೊಂಬೇಡಿ. ಇವನನ್ನ ನಾನೇ ಮಾತಾಡಿಸ್ಬೇಕಾ ಅಂತ ಅಂದ್ಕೊಂಡು ಕಷ್ಟದಿಂದನೇ ನಿಮ್ಮನ್ನು ಮಾತಾಡ್ಸೋಕೆ ಹೋಗ್ತಾರೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ಅಂತ ಇಬ್ಬರೂ ಅಹಮ್ಮಲ್ಲಿದ್ದರೆ ಇಬ್ರದ್ದು ನಿಜವಾಗ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಾಂಡಿಂಗೇ ಬರೋದಿಲ್ಲ. ಸೊ ನಾನು ಅನ್ನೋದಕ್ಕಿಂತ ನಾವು ಅಂತ ಹೋಗಿ ಎಷ್ಟೇ ಜಗಳ ಆಡಿದ್ರೂ ಕೂಡ ಚೆನ್ನಾಗಿರ್ತೀರ. ನಾನು ಆಗಲೇ ಹೇಳ್ದಂಗೆ ನೀವು ಯಾವುದ್ರಲ್ಲಿ ಕಾಂಪ್ರಮೈಸ್ ಆಗ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಊಟದ ವಿಷಯದಲ್ಲಿ ಬಂದಾಗ ಎಲ್ಲರೂ ಮನೇಲಿ ಅಟ್ಲೀಸ್ಟ್ 1 ಟೈಮ್ ಆದ್ರೂ ಫ್ಯಾಮಿಲಿಗೆ ಟೈಮ್ ಕೊಡಿ. 1 ಟೈಮ್ ಆದ್ರೂ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ. ಆವಾಗ ನೀವೇ ಜಗಳ ಆಡಿದ್ರೂ ಕೂಡ ಆ ಟೈಮ್ ಬಿಟ್ಬಿಡ್ತೀರ. ಯಾಕೆಂತ ಹೇಳಿದ್ರೆ ನಮ್ಮ ಮನೇಲಿ ಆಗೋದೇ ಇದು. ಬೆಳಗ್ಗೆ ಈಗ ಮನೇಲಿದ್ದಾಗ ಕಾಮನ್ನಾಗಿ 3 ಟೈಮು ಒಟ್ಟಿಗೆ ತಿಂತೀವಿ. ಒಂದು ವೇಳೆ ಮನೇಲಿಲ್ಲ ಅಂತ ಹೇಳಿದ್ರೆ ದಿನದಲ್ಲಿ 1 ದಿವಸ, ಆಮೇಲೆ ಹೊರಗಡೆ ಹೋದಾಗಂತೂ ಲೋಕಿ 2-3 ದಿವಸ ಮನೆಗೆ ಬರಲ್ಲ. ಬಟ್ ಆ ಟೈಮಲ್ಲೆಲ್ಲ ಏನು ಮಾಡೋದಕ್ಕಾಗಲ್ಲ. ಬಟ್ ಇರೋ ಅಂಥ ಟೈಮಲ್ಲಿ ದಿನಕ್ಕೆ 1-2 ಟೈಮ್ ಆದರೂ ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ಆ ಥರ ನೀವು ಮಾಡಿಕೊಂಡಾಗ ಜಗಳ ಆಗಲ್ಲ. ಆದ್ರೂ ಕೂಡ ಅವನ್ನ ಬಿಟ್ಟು ನಾನು ತಿನ್ನೋಕ್ಕಾಗಲ್ಲ, ನನ್ನ ಬಿಟ್ಟು ಅವನ್ನ ಬಿಟ್ಟು ತಿನ್ನೋಕ್ಕಾಗಲ್ಲ ಅನ್ನೋ ಮನಸ್ಥಿತಿ ಇಬ್ರಿಗೂ ಇರುತ್ತೆ. ಸೊ ಜಗಳ ಡ್ರ್ಯಾಗ್ ಆಗಲ್ಲ. ಸೊ ನಂಗೆ ಇವತ್ತು ಕೇಳ್ತಿದ್ರಿ, ಅದಕ್ಕೆ ಅದ್ರ ಬಗ್ಗೆ ಹೇಳ್ಬೇಕು ಅನ್ನಿಸ್ತು. ನಿಮ್ಮ ಮನೇಲಿ ಹೆಂಗೆ ಏನು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಬಟ್ ಆದರೆ ನನ್ನ ಅನಿಸಿಕೆ, ನಾನು ಅಂತ ಹೋಗಬೇಡಿ, ನಾವು ಅಂತ ಹೋಗಿ. ಅವರೇ ತಪ್ಪು ಮಾಡಿದ್ರು ಅಷ್ಟೇ, ನೀವೇ ತಪ್ಪು ಮಾಡಿದ್ರು ಅಷ್ಟೇ, ಇಬ್ಬರು ಒಬ್ರಿಗೊಬ್ರು ಮಾತಾಡಿಸಿ ನಾನು ಹೆಚ್ಚ ಅಂತ ಇರೋದಕ್ಕೆ ಹೋಗಬೇಡಿ ಗೈಸ್. ಸೊ ಇವತ್ತಿನ ವ್ಲಾಗ್ ಅಂತ ಏನಿಲ್ಲ, ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಬಾಯ್.